ಪ್ರಿಯ ಸಹೋದರ ಸಹೋದರಿಯರೇ, ನಾವು ಇರುವ ಕಾಲ ಭಾಳ ಬದಲಾವಣೆ ಆಗಿದೆ. ಇವಾಗ ಯಾವುದೇ ಒಂದು ಸಂಗತಿ ವಿಷಯ ನಾವು ಯೋಚನೆ ಮಾಡಬೇಕಾದ್ರೆ ಅದರಲ್ಲಿ ಎಷ್ಟೋ ಮುಂದಕ್ಕೆ ಹೋಗಿದ್ದಾವೆ. ನಮ್ಮ ಸೈನ್ಸ್ ಎಷ್ಟೋ ಮುಂದಕ್ಕೆ ಹೋಗಿದ್ದಾವೆ, ನಮ್ಮ ಟೆಕ್ನಾಲಜಿ ಎಷ್ಟೋ ಮುಂದಕ್ಕೆ ಹೋಗಿದ್ದಾವೆ, ನಮ್ಮದು ಪ್ರತಿಯೊಂದು ಗ್ಯಾಜೆಟ್ಸಲ್ಲಿ ಇಷ್ಟೊಂದು ಬದಲಾವಣೆ ಆಗಿದೆ. AI ಬಂದು ಅದರಲ್ಲಿ ಇಷ್ಟೊಂದು ಬದಲಾವಣೆ ಆಗಿದೆ. ಮೆಡಿಕಲ್ ಫೀಲ್ಡಲ್ಲಿ ಅಂತೂ ಜಸ್ಟ್ ಮಿರಕಲ್ಸ್ ಆರ್ ಟೇಕಿಂಗ್ ಪ್ಲೇಸ್, ಅಷ್ಟೆಲ್ಲ ಬದಲಾವಣೆ ಆಗಿದೆ. ಸೊ ಇಂಥ ಕಾಲದಲ್ಲಿ ನಾವು ಎಲ್ಲ ನಮ್ಮ ಸ್ಥಿತಿಗತಿ ನೋಡುವಾಗ, ಪ್ರತಿಯೊಂದು ವಿಷಯಗಳನ್ನು ನಾವು ನೋಡುವಾಗ ಕೆಲವು ಸರ್ತೆ ಜನರು ಹೇಳ್ತಾರೆ, ನಾವು ಮನುಷ್ಯರೇ ಎಲ್ಲ ಮಾಡ್ತಾ ಇರಬೇಕಾದ್ರೆ ನಮಗೆ ದೇವರು ಯಾಕೆ ಬೇಕು, ನಮಗೆ ದೇವರು ಬೇಕಾ, ದೇವರ ಮಾತುಗಳು ನಮಗೆ ಬೇಕಾ ಅಂತ ಇವಾಗ ಒಂದು ದೊಡ್ಡ ಡಿಬೇಟ್ ನಡೆದಿದೆ. ಯಾಕೆಂದರೆ ಇಷ್ಟೋ ಮಟ್ಟಿಗೆ ಡಾಕ್ಟರ್ಸ್ಗಳು ಏನೇನೋ ಸಂಗತಿಗಳನ್ನು ಫೈಂಡ್ ಔಟ್ ಮಾಡಿದ್ದಾರೆ. ಇವತ್ತು ನಾನು ಓದ್ತಾ ಇದ್ದೇನೆಂದರೆ, ಆಸ್ಟ್ರೇಲಿಯಾದಲ್ಲಿರುವ ಕೆಲವು ಡಾಕ್ಟರ್ಸ್, ಫಿಸಿಷಿಯನ್ಸ್ನವರು ಅವರು ಕೆಲವು ಸೆಲ್ಸನ್ನು ನಮ್ಮ ಬಾಡಿದಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆ ಸೆಲ್ಸ್ ಏನು ಮಾಡುತ್ತೆ ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮನ್ನು ಅದು ಚೇಂಜ್ ಮಾಡುತ್ತೆ. ನಮ್ಮ ಇಮ್ಯೂನ್ ಸಿಸ್ಟಮ್ ಎಷ್ಟು ಚೇಂಜ್ ಆಗುತ್ತೆ ಅಂದರೆ, ಯಾವುದೇ ವೈರಸ್ಸು, ಯಾವುದೇ ಬ್ಯಾಕ್ಟೀರಿಯಾ ಅಥವಾ ಏನೇ ಒಂದು ಹಾನಿಕಾರ ಸಂಗತಿ ನಮ್ಮ ಜೀವನದಲ್ಲಿ ಬರಬೇಕಂದ್ರೆ that produces immune in our body to fight against all those viruses and bacteria. ಹೀಗೆ ನೋಡುವಾಗ ನಮಗೆ ಭಾಳ ಆಶ್ಚರ್ಯ ಆಗುತ್ತೆ ಏನಂದರೆ, ಇನ್ನು ಲೋಕ ಎಲ್ಲಿಗೆ ಹೋಗಿದೆ. ಇವಾಗ ಎಲ್ಲ ಕಡೆ ನಾವು ನೋಡ್ತೇವೆ AI ಬಂದುಬಿಟ್ಟಿದೆ, ChatGPT ಇದೆ. ಜನರು ಏನು ಹೇಳ್ತಾರೆ ಅಂದರೆ, ನಾವೇನು ಕೆಲಸ ಮಾಡೋದೇ ಬೇಡ, ನಮಗೆ ಏನೇ ಒಂದು ಪ್ರಾಬ್ಲಮ್ ಇತ್ತಂದರೆ ನಾವು ChatGPTಗೆ ಕೇಳ್ತೇವೆ. ಮುಂಚೆ ನಾವು ಗೂಗಲ್ಗೆ ಕೇಳ್ತಾ ಇದ್ದೇವೆ, ಇವಾಗ ನಾವು ChatGPTಗೆ ಕೇಳ್ತೇವೆ. ಪ್ರತಿಯೊಂದು ವಿಷಯದ ಉತ್ತರ ಅವ್ರು ಕೊಡ್ತಾ ಇದ್ದಾರೆ ಅಂತ ಎಲ್ಲ ಕಡೆಯಲ್ಲಿ ಏನೇನೋ ಸಂಗತಿಗಳು. ಕೆಲವು ದೇಶ ಇನ್ನೂ ನಮಗಿಂತ 100 ಪಟ್ಟು ಮುಂದಕ್ಕೆ ಹೋಗಿದೆ, ಕೆಲವು ದೇಶ ಇನ್ನೂ ಬರ್ತಾ ಇದೆ. ನಮ್ಮ ದೇಶನೂ ಮುಂದಕ್ಕೆ ಸಾಗ್ತಾ ಇದೆ. ವಿ ಆರ್ ಅ ಡೆವಲಪಿಂಗ್ ಕಂಟ್ರಿ ಆ್ಯಂಡ್ ಇಂಡಿಯಾ ಈಸ್ ಆಲ್ಸೋ ವೆರಿ ಗುಡ್ ಇನ್ ಟೆಕ್ನಾಲಜಿ ಆ್ಯಂಡ್ ಮೆನಿ ಅದರ್ ಥಿಂಗ್ಸ್. ಆದರೆ ಪ್ರಿಯರೇ, ಎಲ್ಲ ಸಂಗತಿಗಳು ನಾವು ನೋಡ್ತೇವೆ, ಬದಲಾವಣೆ ಆಗ್ತದೆ. ಒಂದು ಸಂಗತಿ ಬದಲಾವಣೆ ಆಗೋದಿಲ್ಲ ಅಂದರೆ ದೇವರ ಮಾತು ಬದಲಾವಣೆ ಆಗಲ್ಲ. ದ ವರ್ಡ್ ಆಫ್ ಗಾಡ್ ವಿಲ್ ನೆವರ್ ಚೇಂಜ್. ಆದಿಕಾಂಡದಿಂದ ಇವತ್ತುವರೆಗೆ ಏನು ಪ್ರವಾದಿಗಳು ಹೇಳಿದ ಮಾತುಗಳು ಅದೆಲ್ಲ ನೆರವೇರಿಕೊಂಡು ಬಂದಿದೆ. ಎವ್ರಿಥಿಂಗ್ ದಟ್ ಗಾಡ್ ಹ್ಯಾಸ್ ಸ್ಪೋಕನ್ ಹ್ಯಾಸ್ ಕಮ್ ಟು ಪಾಸ್. ಇವತ್ತು ನಮಗೆ ಪ್ರಶ್ನೆ, ನಮಗೇನೆ ಒಂದು ಸವಾಲು ಬಂದುಬಿಟ್ಟಿದ್ದೇನೆಂದರೆ, ಡು ವಿ ರಿಯಲಿ ಟೇಕ್ ದ ವರ್ಡ್ ಆಫ್ ಗಾಡ್ ಸೀರಿಯಸ್ಲಿ, or do we look at the things of this world and say, wow, things are happening so differently, should I believe that, or should I believe the word of God? Should I believe what the experts are saying, or should I believe what God says? ಇವತ್ತು ನಾವು ದೇವರ ಮಕ್ಕಳಾಗಿದ್ದಾವೆ. ವಿ ಆರ್ ಇನ್ ಅ ಕನ್ಫ್ಯೂಸ್ ಸ್ಟೇಟ್. ಎಷ್ಟೋ ಮಂದಿ ಇವತ್ತೊಂದು ಕನ್ಫ್ಯೂಸ್ ಸ್ಟೇಟಲ್ಲಿ ಇದ್ದಾರೆ. ಇದನ್ನು ನಂಬಬೇಕೋ ಅದನ್ನು ನಂಬಬೇಕೋ. ಆದರೆ ನಾವು ನಂಬುದು ಒಂದೇನೆಂದರೆ ದೇವರ ವಾಕ್ಯ. ಯಾಕೆಂದರೆ ಆದಿಯಿಂದ ದೇವರ ವಾಕ್ಯ ನೆರವೇರ್ಕೊಂಡು ಬಂದಿದೆ, ಇವತ್ತಿಗೂ ನೆರವೇರ್ತದೆ, ನಾಳೆಗೂ ನೆರವೇರ್ತದೆ. ದಿಸ್ ಬುಕ್ ವಿಲ್ ನಾಟ್ ಚೇಂಜ್. The Bible doesn't need to be updated. The Bible doesn't need to be upgraded, because it speaks to people of all generation, of all kind, of all tribe, of all language, of all different countries and nationalities. ಎಲ್ಲ ಜನರಿಗೆ ಮಾತಾಡೋದು ಒಂದೇ ಪುಸ್ತಕ ಅಂದರೆ ದೇವರ ವಾಕ್ಯ. ಆದರೆ ಇವತ್ತು ನನ್ನ ಒಂದು ಪ್ರಶ್ನೆ ನಿಮಗೆ, ನನಗೇನೆಂದರೆ, do we take the word of God seriously? Do we believe what God has told us? Do we act upon what God has told us? God has given us this book. ಪ್ರಿಯರೇ, ನಮ್ಮ ಹತ್ರ ಇದೊಂದು ಪುಸ್ತಕ ಇದೆ. ಅದು ಎಷ್ಟು ಪ್ರಾಮುಖ್ಯವಾಗಿದೆ. ಅದು ದೇವರ ವಾಕ್ಯ ಆಗಿದೆ. ಈ ದೇವರ ವಾಕ್ಯವನ್ನು ಕೆಲವು ಜನರು ಸೀರಿಯಸ್ ಆಗಿ ತಗೊಂಡ್ರು, ಕೆಲವರು ಜನರು ಫಾರ್ ಗ್ರಾಂಟೆಡ್ ತಗೊಂಡ್ರು. ಇವತ್ತು ನಾವು ಎಲ್ಲಿದ್ದೇವೆ? ಡೂ ವಿ ರಿಯಲಿ ಟೇಕ್ ದ ವರ್ಡ್ ಆಫ್ ಗಾಡ್ ಸೀರಿಯಸ್ಲಿ, ಆರ್ ಡೂ ವಿ ಟೇಕ್ ದ ವರ್ಡ್ ಆಫ್ ಗಾಡ್ ಫಾರ್ ಗ್ರಾಂಟೆಡ್? ಓ, ಗಾಡ್ ಹ್ಯಾಸ್ ಸ್ಪೋಕನ್, ಚಲೇಗಾ, ಇಟ್ಸ್ ಓಕೆ ಇಫ್ ವಿ ಡೋಂಟ್ ಒಬೇ ಇಟ್, ಇಟ್ಸ್ ಓಕೆ ಇಫ್ ವಿ ಡೂ ವಾಟ್ ವಿ ಫೀಲ್ ಲೈಕ್ ಟು ಡೂ. ಕೆಲವು ಜನರು ಹೀಗೆ ಇದ್ದರೆ, ಕೆಲವು ಜನರು ಹಾಗೆ ಇದೆ. ಆದರೆ ಇವತ್ತು ವಾಕ್ಯದಿಂದ ನಾವು ಕಲಿಯುವ, who is blessed? The one who hears his word, or the one who takes the word for granted? And where do we stand? ನಾನು ಎಲ್ಲಿ ನಿಲ್ತಿದ್ದಾನೆ ಇವತ್ತು? ನಾನು ವಾಕ್ಯವನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದಾನೋ, ಅಥವಾ ನಾನು ದೇವರು ಹೇಳಿದಾರಲ್ಲ ಅಂತ ಹೇಳಿ ಅದು ನಾವು ಧ್ಯಾನ ಮಾಡೋಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡುವ, ದೇವರೇ ನಿನ್ನ ವಾಕ್ಯ
ಅದು ಜೀವವುಳ್ಳ ವಾಕ್ಯ. ನನ್ನ ಹತ್ರ ಮಾತಾಡಲಿ, ನನಗೆ ಬೇಕಿದ್ದ ಸಂಗತಿಗಳು ಈ ವಾಕ್ಯದಿಂದ ದೊರಕಲಿ ಅಂತ ಹೇಳಿ ಲೆಟ್ಸ್ ಪ್ರೇ ಟುಗೆದರ್. ಫಾದರ್ ಇನ್ ಹೆವೆನ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಲಾರ್ಡ್. ಸ್ವಾಮಿ, ಸಮಯ ಕೊಟ್ಟದಕ್ಕೆ ಸ್ತೋತ್ರ. ಈ ಕಾಲ ನಾವು ಇರುವ ಕಾಲ ಸ್ವಾಮಿ, ವಾಕ್ಯ ಧಾರಾಳವಾಗಿ ಸಿಕ್ಕುವ ಕಾಲ ಆಗಿದೆ ಸ್ವಾಮಿ. ನಾವು ಸ್ತೋತ್ರ ಸಲ್ಲಿಸ್ತೇವೆ. ಆದರೆ ಕರ್ತನೆ, ಈ ವಾಕ್ಯ ನಮಗೆ ಇಷ್ಟೊಂದು ಬೆಲೆ ಉಳ್ಳ ವಾಕ್ಯ, ಇಟ್ಸ್ ಸಚ್ ಅ ವ್ಯಾಲ್ಯುಬಲ್ ವರ್ಡ್ ಆಫ್ ಗಾಡ್. ಅದು ನಮಗೆ ಫ್ರೀಯಾಗಿ ಸಿಕ್ಕಿದ ಕಾರಣ, ನೀವು ಹೇಳಿದ ಮಾತುಗಳು ನಮಗೆ ಫ್ರೀಯಾಗಿ ಸಿಕ್ಕಿದ ಕಾರಣ ಇಷ್ಟೋ ಸಮಯ ವಿ ಟೇಕ್ ದ ವರ್ಡ್ ಆಫ್ ಗಾಡ್ ಫಾರ್ ಗ್ರಾಂಟೆಡ್. ಸ್ವಾಮಿ, ನಾವು ಅದನ್ನು ಪೂರ್ಣ ಹೃದಯದಿಂದ ದೇವರು ಮಾತಾಡಿದ್ದಾರೆ ಹೀಗೆ ಹಾಗೇ ತೀರ್ತದಂತ ನಾವು ಅದೊಂದು ತೀರ್ಮಾನ ಮಾಡೋದಿಲ್ಲ ಸ್ವಾಮಿ. ಇವತ್ತು ನಿಮ್ಮ ವಾಕ್ಯ ಮೂಲಕ ನಮ್ಮ ಹತ್ರ ಮಾತಾಡಿ ಕರ್ತಾನೆ, ನಾವು ತಗೊಳ್ಳೋ ಡಿಸಿಷನ್ ತಗೊಳ್ಳುವಂಗೆ, ನಾವು ವಾಕ್ಯದಲ್ಲಿ ದೃಢವಾಗಿ ನಿಲ್ಲುವಂಗೆ ನಮಗೆ ಕೃಪೆ ಕೊಟ್ಟು ನಡೆಸಬೇಕಂತ ಈ ವಾಕ್ಯ ನಮ್ಮ ಹೃದಯದಲ್ಲಿ ಸ್ವಾಮಿ 100% ಫಲ ಕೊಡಲಿ ಅಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್. ಆಮೆನ್. ನಾವು ಕೆಲವು ವಚನಗಳು ದೇವರ ವಾಕ್ಯದಿಂದ ಓದ್ಕೊಳ್ಳುವ. ಲೆಟ್ಸ್ ರೀಡ್ ಸಮ್ ವರ್ಸಸ್ ಫ್ರಮ್ ದ ವರ್ಡ್ ಆಫ್ ಗಾಡ್. ವಾಟ್ ದ ವರ್ಡ್ ಆಫ್ ಗಾಡ್ ಸೇಸ್, ದೇವರ ವಾಕ್ಯ ಏನು ಹೇಳುತ್ತೆ. ನಂಬರ್ಸ್ ಚಾಪ್ಟರ್ 23 ಆ್ಯಂಡ್ ವರ್ಸ್ 19. ಅರಣ್ಯಕಾಂಡ 23ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತೆ ಅಂದರೆ, ಗಾಡ್ ಈಸ್ ನಾಟ್ ಅ ಮ್ಯಾನ್ ಟು ಲೈ. ವಾಟ್ ಅ ಬ್ಯೂಟಿಫುಲ್ ವರ್ಸ್ ಇಟ್ ಈಸ್. ಏನು ಹೇಳುತ್ತೆ ಅಂದರೆ, ಗಾಡ್ ಈಸ್ ನಾಟ್ ಅ ಮ್ಯಾನ್ ದಟ್ ಹಿ ಶುಡ್ ಲೈ, ನಾರ್ ಅ ಹ್ಯೂಮನ್ ಬೀಯಿಂಗ್ ದಟ್ ಹಿ ಶುಡ್ ಚೇಂಜ್ ಹಿಸ್ ಮೈಂಡ್. Has he said and will he not do it? Or has he spoken and will he not fulfill it? ದೇವರು ಮನುಷ್ಯರಂಗೆ ಎರಡು ಮಾತಿನವ್ರು ಅಲ್ಲ. ಲೆಟ್ ದಟ್ ಸಿಂಕ್ ಇನ್ ಮೈ ಹಾರ್ಟ್ ಟುಡೇ. ಅದು ನನ್ನ ಹೃದಯದಲ್ಲಿ ಅದೊಂದು ಸೀಲಾಗಲಿ, ಅದೊಂದು ಗಟ್ಟಿಯಾಗಿ ನನ್ನ ಹೃದಯದಲ್ಲಿ ಕುತ್ಕೊಳ್ಳಿ. ಏನೆಂದರೆ, ದೇವರ ಮಾತು ಬಿದ್ದು ಹೋಗುವುದಿಲ್ಲ. ಅವರು ಮನುಷ್ಯರಂಗೆ ಎರಡು ಮಾತಿನವರಲ್ಲ. ಅನೇಕ ಸರ್ತಿ ನಮ್ಗೆ ಏನಾಗುತ್ತೆ ಅಂದರೆ, ವಿ ಲುಕ್ ಎಟ್ ಮ್ಯಾನ್. ನಾವು ಮನುಷ್ಯರನ್ನು ನೋಡ್ತೇವೆ, ನಮ್ಮ ಕುಟುಂಬದವರನ್ನು ನೋಡ್ತೇವೆ, ನಮ್ಮ ಸ್ನೇಹಿತರನ್ನು ನೋಡ್ತೇವೆ, ನಮ್ಮ ಕಲೀಗ್ಸನ್ನು ನೋಡ್ತೇವೆ, ನಮ್ಮ ನೆಂಟರನ್ನು ನೋಡ್ತೇವೆ. ನಾವು ಕೊಟ್ಟ ಮಾತು, ಸೇವಕರನ್ನು ಸಹ ನಾವು ನೋಡ್ತೇವೆ. ಏನೆಂದರೆ, ನಾವು ಮಾತಾಡೋದು ಒಂದು, ಆದರೆ ಮಾಡೋದು ಬೇರೆ. ಆವಾಗ ಏನಾಗುತ್ತೆ ಅಂದರೆ, ವಿ ಲೂಸ್ ಕಾನ್ಫಿಡೆನ್ಸ್ ಇನ್ ಪೀಪಲ್. ವಿ ಸೇ, ಓ ದೇ ಆರ್ ನಾಟ್ ಪೀಪಲ್ ಆಫ್ ದ ವರ್ಡ್. ಅವರು ಮಾತು ಕೊಟ್ಟಂಗೆ ನಡೆಯೋದಿಲ್ಲ. ಇಷ್ಟೋ ಕಡೆಯಲ್ಲಿ ನಾವು ನೋಡ್ತೇವೆ, ನಾವು ನಿಮಗೆ ಕೊಡ್ತೇವೆ, ನಾವು ನಿಮಗೆ ಸಹಾಯ ಮಾಡ್ತೇವೆ, ನಿಮಗೆ ಏನೇ ಇದ್ದರೂ ನಮಗೆ ಒಂದು ಫೋನ್ ಮಾಡಿ ಅಂತಾರೆ. ಏನೇನೋ ಸೋ ಮೆನಿ ಪ್ರಾಮಿಸಸ್ ನಾವು ಕೊಡ್ತೇವೆ. ಆದರೆ ಸಮಯ ಬಂದಾಗ ನಾವು ಹಾಗೆ ಮಾಡೋದಿಲ್ಲ. ಈ ಇಂಪ್ರೆಷನ್ ನಮ್ಮ ಮನಸ್ಸಿನ ಮೇಲೆ, ಮನುಷ್ಯರನ್ನು, ನಮ್ಮ ಕಣ್ಣು ಮುಂದೆ ಇರುವ ಮನುಷ್ಯರನ್ನು ನೋಡುವಾಗ ಈ ಒಂದು ಇಂಪ್ರೆಷನ್ ನಮಗೆ ಇದೇನೆಂದರೆ, ಓ ಮ್ಯಾನ್ಕೈಂಡ, ಹ್ಯೂಮನ್ ಬೀಯಿಂಗ್ಸ, ದೇ ವಿಲ್ ನೆವರ್ ಕೀಪ್ ಅಪ್ ವಿತ್ ದ ವರ್ಡ್. ವೆರಿ ಫ್ಯೂ. ಇಷ್ಟು ವರ್ಷ ನಾನು ಸೇವೆಯಲ್ಲಿದ್ದೇನೆ, ಇಷ್ಟು ವರ್ಷದಿಂದ ನಾನು ಜನರನ್ನು ನೋಡ್ತಾ ಇದ್ದೇನೆ. ವೆರಿ ಫ್ಯೂ ಪೀಪಲ್ ಆರ್ ಪೀಪಲ್ ಆಫ್ ಇಂಟೆಗ್ರಿಟಿ. ಭಾಳ ಕಡಿಮೆ. ಅವ್ರು ಹೇಳಿದಂಗೆ ನಡ್ಕೊಳ್ಳೋ ಜನರು ಭಾಳ ಕಡಿಮೆ ಪ್ರಿಯರೇ. ಇಷ್ಟೋ ಕಡೆಯಲ್ಲಿ ನಾವು ನೋಡ್ತೇವೆ ಮೋಸನೇ ಜಾಸ್ತಿ. ಹೊರಗೆ ಲೋಕ ಬಿಡ್ರಿ, ನಮ್ಮ ಸೊಸೈಟಿದಲ್ಲಿ ಸಹ ನಾವು ನೋಡ್ತೇವೆ ಅಂದರೆ, ಇಷ್ಟೋ ಕಡೆಯಲ್ಲಿ ನಾವು ಮೋಸ ತುಂಬ ಆಗ್ತಾಯಿದೆ. ಹೇಳಿದ ಮಾತನ್ನು ಇಡ್ತಾ ಇಲ್ಲ. ನಾವು ಪೂರ್ಣ ಮನಸ್ಸಿಂದ ಒಬ್ಬರನ್ನು ನಂಬ್ತೇವೆ, ಇವರು ಮಾತು ಕೊಟ್ಟಿದ್ದಾರೆ ಅಂತ ನಾವು ಹೇಳ್ತೇವೆ, ಬಟ್ ಸಮಯ ಬಂದಾಗ ಅವರು ಇಲ್ಲ. ಹಾಗಾಗಿ ನಮ್ಮ ಇಂಪ್ರೆಷನ್ ಅಬೌಟ್ ಗಾಡ್, how we think about God, we say, oh, God's word, will he do it or will he not do it? Will he do it? Will he not do it? Will he heal me or he will not heal me? Will he provide for me or he will not provide for me? Will he lift me up from this problem or will I be in that problem? 101 thoughts. We are not strong saying, my God has spoken, he will do it ಅಂತ ನಾವು ದೃಢವಾದ ಒಂದು ನಿರ್ಧಾರ ತಗೊಳ್ತಾ ಇಲ್ಲ. ಆದರೆ ಇವತ್ತು ನಾವು ವಾಕ್ಯವನ್ನು ಕೇಳುವಾಗ, ಲೆಟ್ us decide that my God is not a man that he should lie. Has he spoken and will he not do it? ಎಂಥ ಒಂದು ವಾಕ್ಯ ಪ್ರಿಯರೇ. It is such a wonderful word. What a confidence that he is a God who does what he speaks. ಎರಡನೇ ವಚನ ನಾವು ಹೀಗೆ ನೋಡ್ತೇವೆ. ಯೆಶಾಯನ ಗ್ರಂಥ 40ನೇ ಅಧ್ಯಾಯ 8ನೇ ವಚನ ಹೇಳುತ್ತೆ ಅಂದರೆ, ದ ಗ್ರಾಸ್ ವಿದರ್ಸ್ ಅವೇ ಆ್ಯಂಡ್ ಫ್ಲವರ್ಸ್ ಫೇಲ್ ಬಟ್ ದ ವರ್ಡ್ ಆಫ್ ಗಾಡ್ ಸ್ಟ್ಯಾಂಡ್ಸ್ ಫಾರ್ ಎವರ್. ಮತ್ತಾಯ 4:4, ಮನುಷ್ಯರು ರೊಟ್ಟಿ ತಿಂದದ್ದು ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತು.
ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯನೇ ದೇವರಾಗಿತ್ತು. ಯೆಶಾಯನ ಗ್ರಂಥ 55ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತಂದರೆ, ದೇವರ ವಾಕ್ಯ ಅದು ಕಾರ್ಯಸಾಧಕವಾದದ್ದು. The word of God has power. It goes out and it fulfills the purpose that it has gone out for. ದೇವರ ವಾಕ್ಯ ಕಾರ್ಯಸಾಧಕವಾದದ್ದು. ಅದು ಹೊರಟು ಹೋಗಿ ಅದು ಕಾರ್ಯವನ್ನು ಮುಗಿಸ್ಕೊಂಡೆ ಅದು ವಾಪಸ್ ಬರುತ್ತೆ. Such a power in the word of God. But do I believe in this word of God? ನಮಗೆ ಏನಾಗಿದೆ ಅಂದರೆ, ಹುಟ್ಟಿದಾಗ ಕ್ರೈಸ್ತ ಕುಟುಂಬದಲ್ಲಿ ನಾವು ಹುಟ್ಟಿದ್ದೇವೆ, ಹಾಗಾಗಿ ನಾವು ಸಂಡೇ ಸ್ಕೂಲ್ಗೆ ಹೋಗಿದ್ದೇವೆ, ನಾವು ನಮ್ಮ ಪ್ರತಿ ಭಾನುವಾರ ಸಭೆಗೆ ಹೋಗೋದೊಂದು ಟ್ರೆಡಿಷನ್ ಆಗಿದೆ. ಆ್ಯಂಡ್ ವಿ ಹ್ಯಾವ್ ಫ್ಯಾಮಿಲಿ ಪ್ರೇಯರ್ ಎಟ್ ಹೋಮ್, ವಿ ರೀಡ್ ದ ಬೈಬಲ್ ಎಟ್ ಹೋಮ್, ವಿ ಪರ್ಸ್ನಲಿ ರೀಡ್ ದ ಬೈಬಲ್. ನಾವು ಇಷ್ಟೊಂದು ವಾಕ್ಯವನ್ನು ಓದ್ತಾ ಇದ್ದೇವೆ, ಬಟ್ ಕಡಿಮೆ ನಾವು ಏನೆಂದರೆ ವಿ ಜಸ್ಟ್ ಅವರ್ ಲೈಫ್ ಈಸ್ ರೂಟೆಡ್ ಇನ್ ದ ವರ್ಡ್ ಆಫ್ ಗಾಡ್. ನಾವು ಹೀಗೆ ಹೇಳೋದಿಲ್ಲ, ಲಾರ್ಡ್ ಯು ಹ್ಯಾವ್ ಸೆಡ್ ಇಟ್ ಆ್ಯಂಡ್ ಯು ವಿಲ್ ಡೂ ಇಟ್. ಅದನ್ನು ನಾವಿವತ್ತು ಕಲಿತಾ ಇದ್ದೇವೆ ಪ್ರಿಯರೇ. ಲೆಟ್ ಅಸ್ ಬಿ ಸೋ ಸ್ಟ್ರಾಂಗ್ ಇನ್ ದ ವರ್ಡ್ ಆಫ್ ಗಾಡ್. ಯಾಕೆಂದರೆ ದ ವರ್ಲ್ಡ್ ಬಿಗ್ಯಾನ್ ಬೈ ದ ವರ್ಡ್ ಆಫ್ ಗಾಡ್. ನಮ್ಮ ಬೈಬಲ್ಗಳನ್ನು ಆದಿಕಾಂಡಕ್ಕೆ ತಗೊಂಡೋಗುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಜೆನೆಸಿಸ್ ಚಾಪ್ಟರ್ 1. ಆದಿಕಾಂಡ 1ನೇ ಅಧ್ಯಾಯ ಏನು ಹೇಳುತ್ತೆ ಅಂದರೆ, ನಮಗೆ ಎಲ್ಲರಿಗೆ ಗೊತ್ತಿದ್ದ ಸಂಗತಿ, ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್ ದ ಹೆವೆನ್ ಆ್ಯಂಡ್ ದಿ ಅರ್ತ್, ಆ್ಯಂಡ್ ದ ಅರ್ತ್ ವಾಸ್ ವಿದೌಟ್ ಫಾರ್ಮ್ and void, and darkness was upon the face of the deep, and the Spirit of God moved upon the face of the waters. ಇಲ್ಲಿ ನಾವು ನೋಡ್ತೇವೆ, there was nothing. Everything was void, everything was filled with darkness, and there was nothing in this world. Then what happened? 3ನೇ ವಚನದಲ್ಲಿ ನಾವು ನೋಡ್ತೇವೆ, and God said. And God said, this is the same God who spoke in Genesis chapter 1, is the same God who speaks to you even today. ಇದೇ ದೇವರು ಎಲ್ಲ ಭೂಮಿ ಆಕಾಶ ಎಲ್ಲ ಬರಡಾದಾಗ, ಕತ್ತಲೆ ಆಗಿದ್ದಾಗ, ಏನು ಇಲ್ಲದ ಒಂದು ರೂಪ ಇಲ್ಲದಾಗ ದೇವರ ಮಾತು, ದ ವರ್ಡ್, God spoke. He didn't create with his hands. There was no magic done there. But God spoke. ಎಂದರೆ ಯೋಚನೆ ಮಾಡ್ರಿ, ದೇವರ ಮಾತಿಗೆ ಇಷ್ಟು ಪವರ್ ಇದೆ. ಎಲ್ಲ ಕತ್ತಲೆ ಇದ್ದಾಗ, ಎಲ್ಲ ವಾಯ್ಡ್ ಆಗಿರುವಾಗ, ಎಲ್ಲ ರೂಪ ಇಲ್ಲದಾಗ ದೇವರು ಮಾತಾಡಿದಾಗ ಆ ಮಾತಲ್ಲಿ there was so much power, miracle working power in the word of God, that things started creating. And ನಾವು ನೋಡ್ತೇವೆ ಮೊದಲನೇದಾಗಿ, and God said let there be light, and there was light. ಅದೇ ನಾವು ಇನ್ನೊಂದು ವಚನ ನಾವು ನೋಡ್ತೇವೆ, we read in verse 4. 6ನೇ ವಚನ ನಾವು ನೋಡ್ತೇವೆ, and God said. ಮತ್ತೆ ದೇವರಲ್ಲಿ ಮಾತಾಡಿದ್ರು. ಆಮೇಲೆ ನಾವು ಮುಂದಕ್ಕೆ 9ನೇ ವಚನ ನೋಡ್ತೇವೆ, and God said. 11ನೇ ವಚನ ನೋಡ್ತೇವೆ, and God said. 14ನೇ ವಚನ ನಾವು ನೋಡ್ತೇವೆ, and God said. 17ನೇ ವಚನ ನಾವು ನೋಡ್ತೇವೆ, and God said. ಇವು ಎಲ್ಲವನ್ನು ದೇವರು ತನ್ನ ಬಾಯಿಂದ ಮಾತಾಡಿ ಉಂಟು ಮಾಡಿದ್ದು ಪ್ರಿಯರೇ. ಇವತ್ತು ನಾವು ಇಷ್ಟು ಸುಂದರವಾದ ನೇಚರನ್ನು ನೋಡ್ತೇವೆ. ಕೆಲವು ಸರ್ತಿ ಮಳೆ ಬಂದಾಗ ಆ ರೇನ್ಬೋವನ್ನು ನಾವು ನೋಡ್ತೇವೆ. ನಾವು ವಾಟರ್ ಫಾಲ್ಸ್ ಕಡೆ ಹೋದಾಗ ಅದು ಬ್ಯೂಟಿಫುಲ್ ವಾಟರ್ ಫಾಲ್ಸ್ ನೋಡ್ತೇವೆ. ನಾವು ನೇಚರದ ಕ್ಲೌಡು ಮೌಂಟೇನ್ ಮೇಲೆ ಇಳಿದು ಬಂದಾಗ ಅದನ್ನು ನಾವು ನೋಡ್ತೇವೆ. ವಿಚಿತ್ರ ಥರದ ಸುಂದರವಾದ ಪಕ್ಷಿಗಳನ್ನು ನೋಡ್ತೇವೆ, ಮೀನುಗಳನ್ನು ನೋಡ್ತೇವೆ, ಬೇರೆ ಬೇರೆ ಥರದ ಹೂಗಳು, ಒಂದೊಂದು ಸೀಸನ್ಗೆ ಒಂದೊಂದು ಹೂಗಳು ಬರುತ್ತೆ. How was this formed? Not by itself. ಜನರು ಏನೇನೋ ಹೇಳ್ತಾರೆ, ಸೈಂಟಿಫಿಕ್ ರೀಸನ್ಸ್ ಕೊಡ್ತಾರೆ, ಆದರೆ ನಾವು ನಂಬುವುದೇನೆಂದರೆ my God spoke. He spoke and everything was created. When there was nothing, it was dark, it was void, and it was shapeless. Everything became beautiful when my God spoke. And this God speaks to us even today. But do we take his word seriously, or do we take his word for granted? ಕೆಲವು ಜನರನ್ನು ದೇವರ ವಾಕ್ಯದಿಂದ ನೋಡುವ ಪ್ರಿಯರೇ, ಅವರು ಏನು ಮಾಡಿದರು ಅಂತ ಮೊದಲನೇದಾಗಿ ನಾವು ಆದಮನ ವಿಷಯದಲ್ಲಿ ನೋಡುವ. ಆದಿಕಾಂಡ 3ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತೇನೆಂದರೆ, ಆದಿಕಾಂಡ 3ನೇ ಅಧ್ಯಾಯ 3ನೇ ವಚನ, ಬಟ್ ಆಫ್ ದ
fruit of the tree which is in the midst of the garden, God said, Ye shall not eat of it, neither shall it touch it, lest ye died. This was a commandment. ಈ ಒಂದು ಮಾತು, ಒಂದು ಆಜ್ಞೆ ದೇವರು ಆದಾಮನ್ಗೆ ಅವಳಿಗೆ ಕೊಟ್ಟಿದ್ರೇನೆಂದರೆ, ದೇ ಆರ್ ನಾಟ್ ಸಪೋಸ್ ಟು ಈಟ್ ದ ಫ್ರೂಟ್. ದಿಸ್ ವಾಸ್ ದ ಓನ್ಲಿ ಕಮ್ಯಾಂಡ್ಮೆಂಟ್. ದಿಸ್ ವಾಸ್ ದ ಓನ್ಲಿ ಥಿಂಗ್ ಗಾಡ್ ಹ್ಯಾಡ್ ಟೋಲ್ಡ್ ದೆಮ್ ನಾಟ್ ಟು ಟಚ್. ಇದನ್ನು ಮುಟ್ಟಬೇಡ್ರಿ, ಇದನ್ನು ಮುಟ್ಟಿದರೆ ನೀವು ಸಾಯ್ತೀರಿ. ಬಾಕಿ ಎಲ್ಲ ಹಣ್ಣು ಇದೆ, ಬಾಕಿ ಎಲ್ಲ ಸಂಗತಿಗಳಿದೆ ಏದೇನು ತೋಟದಲ್ಲಿ. ಯು ಕ್ಯಾನ್ ಎಂಜಾಯ್ ವಾಟ್ ಎವರ್ ಯು ವಾಂಟ್ ಟು, ಬಟ್ ಯು ಆರ್ ನಾಟ್ ಸಪೋಸ್ ಟು ಟಚ್ ಇಟ್. ಆದರೆ ಪ್ರಿಯರೇ, ನಾವು ನೋಡ್ತೇವೆ ಅವಳು ಏನು ಮಾಡಿದ್ಲು ಅಂತ ಹೇಳಿ. ವಿ ವಿಲ್ ಸಿ ದ ಕಾನ್ಸಿಕ್ವೆನ್ಸ್ ಆಫ್ ವಾಟ್ ಹ್ಯಾಪನ್. 4ನೇ ವಚನ ಹೀಗೆ ಹೇಳುತ್ತೆ, ಆ್ಯಂಡ್ ದ ಸರ್ಪೆಂಟ್ ಸೆಡ್ ಅಂಟು ದ ವುಮನ್, ye shall not die, for God doth know that in the day ye eat therefore, that your eyes shall be opened, and ye shall be as gods. And when the woman saw that the tree was good for food, and that it was pleasant to the eyes, and a tree to be desired to make one wise, she took of the tree fruit thereof, and did eat, and give also unto her husband with her, and he did eat also. ಹಿಯರ್, ಇಲ್ಲಿ ನಮ್ಮ ಪರಿಸ್ಥಿತಿಯನ್ನು ನೋಡುವ ಪ್ರಿಯರೇ, ದೇವರು ನಮಗೆ ಒಂದು ವಾಗ್ದಾನ ಮಾಡಿದ್ದಾರೆ. ದೇವರು ತನ್ನ ಮಾತಿಂದ ಮಾತಾಡಿದ್ದಾರೆ. ದೇವರು ತನ್ನ ಸೇವಕರ ಮೂಲಕ ಮಾತಾಡಿದ್ದಾರೆ. ದೇವರು ನಮ್ಮ ಹತ್ರ ಕನಸು ಮೂಲಕ ಮಾತಾಡಿದ್ದಾರೆ. ದೇರ್ ಆರ್ ಡಿಫ್ರೆಂಟ್ ವೇಸ್ ದಟ್ ಗಾಡ್ ಸ್ಪೀಕ್ಸ್. ಗಾಡ್ ಸ್ಪೋಕ್. ಗಾಡ್ ಹ್ಯಾಸ್ ಸ್ಪೋಕನ್ ಟು ಅಸ್. ಆರ್ ವಿ ಸೀರಿಯಸ್ಲಿ ಟೇಕಿಂಗ್ ದ್ಯಾಟ್ ವರ್ಡ್? ಇಲ್ಲಿ ಆದಮ್ಗೆ ಅವಳಿಗೆ ದೇವರು ಸಿಂಪಲ್ ಆಗಿ ಹೇಳಿದ್ರೆ ಅಂದರೆ, ಆ ಮರನೂ ಮುಟ್ಟಬೇಡ್ರಿ, ಆ ಹಣ್ಣನ್ನು ತಿನ್ನಬೇಡ್ರಿ. ಬಟ್ ಸೈತಾನ ಬಂದು ಟೆಂಪ್ಟ್ ಮಾಡಿದ ತಕ್ಷಣ, did they take the word of God seriously, or did they hear the word of Satan and fall into temptation? We are in the same situation today. God's word says that by my stripes you are healed. God's word says that I am Jehovah Jireh, your provider. God's word says that I will give my peace to you. God's word says that I will lift you up. God's word says that I have given angels charge over you. God's word says that if you are humble, I will lift you up. ದೇವರ ವಾಕ್ಯ ನಮಗೆ ಅನೇಕ ವಿಷಯದಲ್ಲಿ ಮಾತಾಡುತ್ತೆ ಪ್ರಿಯರೇ. ಆದರೆ when the situation comes, just like Adam and Eve, do we give heed to the word of God, or do we listen to what the devil has to say? ಎಷ್ಟೋ ಸಮಯ ನಮಗೆ ಡೌಟ್ ಬಂದ್ಬಿಡುತ್ತೆ. ಗಾಡ್ ಹ್ಯಾಸ್ ಸ್ಪೋಕನ್, ಬಟ್ ದಟ್ಸ್ ಓಕೆ. ದೇವರು ಮಾತಾಡಿದರೆ ನಿಜ, ಆದರೆ ನಡೀತದೆ. ಬಟ್ ಈ ಮಾತು, ಸೈತಾನದ ಮಾತು, ಜನರ ಮಾತು ಈಸ್ ವೆರಿ ಸ್ಟ್ರಾಂಗ್. ಕೆಲವು ಸರ್ತೆ ಮೇ ಬಿ, ಮೇ ನಾಟ್ ಬಿ ಅಂತ ನಾವು ಯೋಚನೆ ಮಾಡ್ತೇವೆ. ಆದರೆ ಪ್ರಿಯರೇ, ಇವತ್ತೇನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಗಾಡ್ಸ್ ವರ್ಡ್ ಈಸ್ ಗಾಡ್ಸ್ ವರ್ಡ್. ಹಾಲೆಲೂಯಾ. ನಾವು ಭಾಳ ವರ್ಷಗಳ ಹಿಂದೆ, ಐ ಥಿಂಕ್ ಇಟ್ ವಾಸ್ ಸಮ್ವೇರ್ ಇನ್ 1989, ನಾವು ಬ್ಯಾಂಗ್ಳೂರಿಗೆ ಬಂದ ಸಮಯದಲ್ಲಿ, ಆವಾಗ ಒಂದು ಸರ್ತೆ ನಾವು ಇಲ್ಲಿ ಮನೆ ಮಾಡ್ಕೊಂಡಿದ್ದಾಗ ನಮ್ಮ ಅತ್ತೆ ಬ್ಯಾಂಗ್ಳೂರಿಗೆ ನಮ್ಮನ್ನು ವಿಸಿಟ್ ಮಾಡಲಿಕ್ಕೆ ಬರ್ತಾರೆ ಅಂತ ಹೇಳಿದರು. ಸೊ ಆವಾಗ ನಮಗೆ ಆನ್ಲೈನ್ ಬುಕ್ಕಿಂಗು, ಟೆಲಿಫೋನಿಕ್ ಬುಕ್ಕಿಂಗು ಏನೂ ಇರಲಿಲ್ಲ. ವಿ ಹ್ಯಾಡ್ ಟು ಗೋ ಟು ಮ್ಯಾಜೆಸ್ಟಿಕ್. ಅಲ್ಲಿ ಹೋಗಿ ನಮ್ಮ ಟ್ರೈನ್ ಟಿಕೆಟನ್ನು ಬುಕ್ ಮಾಡಿ ನಾವು ಬರಬೇಕು. ಸೊ ಪಾಸ್ಟ್ರು ಏನು ಮಾಡಿದರು, ಅವ್ರು ಕೆಲಸ ಮಾಡ್ತಾಯಿದ್ರು. ಆವಾಗ ಕೆಲಸ ಮುಗಿಸ್ಕೊಂಡು ನಾನು ಮೆಜೆಸ್ಟಿಕ್ಗೆ ಹೋಗಿ, ರೈಲ್ವೆ ಸ್ಟೇಷನ್ಗೆ ಹೋಗಿ ನಾನು ಟಿಕೆಟನ್ನು ಬುಕ್ ಮಾಡಿ ಬರ್ತಾನೆ ಅಂತ ಹೇಳಿದರು. ಸೊ ಅವರು ಬೈಕಲ್ಲಿ ಹೋಗಬೇಕಾದ್ರೆ ಗಾಡ್ ಸ್ಪೋಕ್ ಟು ಹಿಮ್ ವೆರಿ ಕ್ಲಿಯರ್ಲಿ ಸೇಯಿಂಗ್, ಗೋ ಹೋಮ್, ನೀನು ಮನೆಗೆ ಹೋಗು ಅಂತ. ಪಾಸ್ಟ್ರು ಯೋಚನೆ ಮಾಡಿದರು, ಗಾಡ್ ಹ್ಯಾಸ್ ಸ್ಪೋಕನ್ ಟು ಮೀ, ಹೇಗೋ ನಾನೇನು ಮಾಡ್ತಾನೆ, ಟಿಕೆಟನ್ನು ಬುಕ್ ಮಾಡಿಬಿಟ್ಟು ನಾನು ಹೋಗಿ ಮನೆಗೆ ಹೋಗ್ತಾನೆ, ಮತ್ತು ಬೇರೆ ಎಲ್ಲಿ ಹೋಗಲ್ಲ. ನಾವು ಇದೇ ಮಾಡ್ತೇವೆ. ವಿ ಗಿವ್ ಎಕ್ಸ್ಕ್ಯೂಸಸ್. ವಿ ಹ್ಯಾವ್ ಸೋ ಮೆನಿ ಆಪ್ಷನ್ಸ್ ವೆನ್ ಗಾಡ್ ಸ್ಪೀಕ್ಸ್ ಟು ಅಸ್. ಆವಾಗ ಇವರು ಮನೆಗೆ ಬರೋ ಬದಲಿ ಹಿ ವೆಂಟ್ ಟು ದ ರೈಲ್ವೆ ಸ್ಟೇಷನ್ ಟು ಬುಕ್ ದ ಟಿಕೆಟ್. ರೈಲ್ವೆ ಸ್ಟೇಷನಲ್ಲಿ ಟಿಕೆಟ್ ಬುಕ್ ಮಾಡಿ ಈಚೆ ಬರಬೇಕಾದ್ರೆ ಆ ವರ್ಷ ಒಂದು ಮಳೆ ಬಂತು. ಆ ದಿನ ಆ ಮಳೆ ಇಷ್ಟು ಜೋರು ಮಳೆ ಬಂತೆ ಅಂದರೆ
more than 1,000 trees and electric poles ಬಿದ್ದುಬಿಟ್ಟಿತ್ತು. ಇಟ್ ವಾಸ್ ಆಲ್ ಓವರ್ ಬ್ಯಾಂಗ್ಳೂರ್. ಇಟ್ ರೈನ್ಡ್ ಲೈಕ್ ಕ್ರೇಜಿ. ಅಷ್ಟು ಮಳೆ ಬಂದುಬಿಟ್ಟಿತ್ತು ಪ್ರಿಯರೇ. ನಾನು ನನ್ನ ಮಗ ಮನೇಲಿ ಇದ್ದೆವು. ನಮಗೆ ಆವಾಗ ಯಾರೂ ಇರಲಿಲ್ಲ. ನಾವೊಂದು ಸ್ಕೂಲ್ ಕ್ವಾರ್ಟರ್ಸಲ್ಲಿ ಮನೆ ಕೊಟ್ಟಿದ್ರು. ನಮ್ಮ ಅಕ್ಕಪಕ್ಕ ಯಾರೂ ಇರಲಿಲ್ಲ. ಅಲ್ಲಿ ಆ ಮಳೆ ಮೂಲಕ ತುಂಬ ನಮ್ಮ ಮನೆಗೆ ಅಪಘಾತ ಆಯಿತು. ಇಟ್ಸ್ ಅ ಲಾಂಗ್ ಸ್ಟೋರಿ. ನಮ್ಮ ಮನೆ ಆಲ್ಮೋಸ್ಟ್ ನಮ್ಮ ರೂಫ್ ಎಲ್ಲ ಹಾರಿ ಹೋಗಿ ನಮ್ಮ ಮನೆ ಸಾಮಾನೆಲ್ಲ ಹಾಳಾಗಿಬಿಟ್ಟು, ನಾನು ನನ್ನ ಮಗ ಇದು ದೇವರು ಕಾಪಾಡಿದ ಕಾರಣ ನಾವು ಉಳ್ಕೊಂಡೆವು. ಆ ಸಮಯದಲ್ಲಿ ಇವರ ಮನೆಗೆ ಬಂದು ನೋಡುವಾಗ ಮನೆಯೆಲ್ಲ ಒಂಥರ ಆಗಿಬಿಟ್ಟಿದೆ. ಮೇಲೆ ನಮಗೆ ರೂಫೇ ಇಲ್ಲ. ಆಮೇಲೆ ಮನೆಯದು ಎಲ್ಲ ಸಾಮಾನು ಹಾಳಾಗಿಬಿಟ್ಟಿದೆ. ಆವಾಗ ಅವ್ರಿಗೆ ಅನ್ನಿಸ್ತು, ಗಾಡ್ ಟೋಲ್ಡ್ ಮೀ ಗೋ ಹೋಮ್. ಆವಾಗಲೇ ರಸ್ತೆಯಲ್ಲಿ ಅವ್ರು ಇನ್ನೂ ಮೆಜೆಸ್ಟಿಕ್ ಮುಟ್ಟೋಕ್ಕಿಂತ ಮುಂಚೆನೇ ದೇವರು ಅವ್ರಿಗೆ ಹೇಳಿದ್ರೆ ಅಂದರೆ, ನೀನು ಮನೆಗೆ ಹೋಗು. ಯಾಕೆಂದರೆ ಹೀ ನ್ಯೂ ವಾಟ್ ವಾಸ್ ಕಮಿಂಗ್. ಆದರೆ ನಾವು ಮನುಷ್ಯರು ನೋಡಿ, ನಮಗೆ ಎಲ್ಲರಿಗೆ ಬುದ್ಧಿ ಹೇಳಿ ಹೇಳಿ ನಮಗೆ ತುಂಬ ಅಭ್ಯಾಸ ಆಗಿಬಿಟ್ಟಿದೆ. ನಾವು ದೇವರಿಗೂ ಬುದ್ಧಿ ಹೇಳ್ತೇವೆ. ಅಲ್ಲಿ ಸಹ ಇವರೇನು ಹೇಳಿದರು, ಅಲ್ಲ ಸ್ವಾಮಿ, ನಾನು ಇಲ್ಲೇ ತಾನೆ, ನಾನು ಹೋಗಿ ಟಿಕೆಟ್ ಬುಕ್ ಮಾಡಿ ಮನೆಗೆ ಹೋಗ್ತೇನೆ. ನೋ, we cannot take God's word for granted. ಅದರಿಂದ ನಾವು ಕಲ್ತದೇನೆಂದರೆ, ಸ್ವಾಮಿ ಈ ಕೆಲಸ ಮಾಡಬೇಡ ಅಂದಿದ್ದಾಗ ನಾವು ಮಾಡಿಕೊಡ್ದು. ಯಾಕೆಂದರೆ ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ಹಿ ವಿಲ್ ಡೈರೆಕ್ಟ್ ಅಸ್. The Spirit of God will direct us whether to take it to the left or take it to the right. But ಇಷ್ಟೋ ಸಮಯದಲ್ಲಿ ನಾವೇನು ಮಾಡ್ತೇವೆ ಅಂದರೆ, we have our own plans, we listen to people, we listen to the devil and we don't give heed to the word of God. ಏನಾಯಿತು? ಆದಮ ಹವ್ವಳಿಗೆ ಸ್ವಾಮಿ ದೇವರು ಹೇಳಿದರು, ಆ ಹಣ್ಣು ತಿನ್ನಬೇಡ. When he says no, it means no. There is no other reason to change it. ಅದನ್ನು ಯಾವುದಕ್ಕೂ ನಾವು ಆಲ್ಟರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವರು ಬೇಡ ಬೇಡನೇ ಹೇಳಬೇಕು. ಅದಕ್ಕೆ ಅವರ ಮಾತು ಕೇಳಲಿಲ್ಲ. ಅದದು ರಿಸಲ್ಟ್ ಏನೈತೆ ಅಂದರೆ, ಅದೇ ಆದಿಕಾಂಡ 3ನೇ ಅಧ್ಯಾಯ 23ನೇ ವಚನ, Genesis chapter 3 and verse 23. It says, therefore the Lord God sent him forth from the garden of Eden to till the ground from whence he was taken. So he drove out the man and placed at the east of the garden of Eden cherubim and a flaming sword which turned every way to keep the way of the tree of life. Hallelujah. There is always, ಇನ್ನೊಂದು ಸರ್ತಿ ಹೇಳ್ತಾನೆ, there is always a consequence when we go against the word of God. It is a caution. ಇದು ನನಗೂ ಎಚ್ಚರಿಕೆ ಮಾತು, ಕೇಳುವವರಿಗೆ ಎಲ್ಲರಿಗೆ ಎಚ್ಚರಿಕೆ ಮಾತು. ಯಾಕೆಂದರೆ ದೇವರು ತನ್ನ ಮಾತನ್ನು ಬದಲಾಯಿಸುವುದಿಲ್ಲ. ನಾವು ಗಾಡ್ ಸ್ಪೋಕ್ ಟು ಮೀ ಇವಾಗಂತೂ ದಟ್ ಈಸ್ ಬಿಕಮ್ ಸೋ ಕಾಮನ್. ಪ್ರತಿಯೊಬ್ಬರು ಪ್ರಾಫೆಸಿ, ಪ್ರತಿಯೊಬ್ಬರು ಗಾಡ್ ಸ್ಪೋಕ್ ಟು ಮೀ. Praise God if God has spoken to you. If God has spoken to you, hold it on. ಡೂ ವಾಟ್ ಹಿ ಹ್ಯಾಸ್ ಟೋಲ್ಡ್ ಯು ಟು ಡೂ. ಅದ ಬದಲಿ ದೇವರು ಹೇಳಿದ ಮಾತನ್ನು ನಾವು ಆಲ್ಟರ್ ಮಾಡಿ. ಇನ್ನೊಂದು ಸಂಗತಿ, ಐ ವಾಂಟ್ ಟು ಬಿ ವೆರಿ ಕ್ಲಿಯರ್ ವಿತ್ ದಿಸ್. ದೇವರು ನಿಮ್ಮ ಹತ್ರ ಮಾತಾಡಿದಾಗ, ಅಥವಾ ಯಾವುದೋ ಒಂದು ಪ್ರವಾದಿ ಮೂಲಕ ಮಾತಾಡಿದಾಗ, ಅಥವಾ ಯಾರೋ ಬಂದು ನಿಮಗೆ ದೇವರು ಹೀಗೆ ಹೇಳ್ತಾರೆ ಅಂತ ನಿಮಗೆ ಹೇಳಿದಾಗ, ಇಫ್ ಇಟ್ ಈಸ್ ನಾಟ್ ಇನ್ ಲೈನ್ ವಿತ್ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯಕ್ಕೆ ಅನುಗುಣ ಆಗಿಲ್ಲ ಅಂದರೆ ದಟ್ ವರ್ಡ್ ಈಸ್ ನಾಟ್ ಫ್ರಮ್ ಗಾಡ್. ಯಾಕೆಂದರೆ the word of God has to be the same. ಯಾರ ಮೂಲಕ ಆಗಿರ್ಬೋದು, ನಿಮ್ಮ ಹತ್ರನೇ ದೇವರು ಮಾತಾಡಿರ್ಬೋದು, ದೊಡ್ಡ ಪ್ರಾಫಿಟ್ ಬಂದು ಮಾತಾಡಿರ್ಬೋದು. ಬಟ್ ಇಫ್ ಇಟ್ ಈಸ್ ನಾಟ್ ಇನ್ ಲೈನ್ ವಿತ್ ದ ವರ್ಡ್ ಆಫ್ ಗಾಡ್, ದೆನ್ ಐ ವುಡ್ ರಿಕ್ವೆಸ್ಟ್ ಯು ಟು ಕೀಪ್ ದಟ್ ಪ್ರಾಫೆಸಿ ಅಸೈಡ್. ಯಾಕೆಂದರೆ ದೇವರ ಮಾತು ಬದಲಾವಣೆ ಆಗೋದಿಲ್ಲ. ಇವತ್ತೊಂದು ಪ್ರಶ್ನೆ, ಆದಮ ಹವ್ವಳ ಥರ ನಾವು ದೇವರು ಮಾತಾಡಿದ ಮಾತನ್ನು ಹಗರವಾಗಿ ತಗೊಳ್ತವೋ, ಅಥವಾ ವಿ ಟೇಕ್ ಇಟ್ ಸೀರಿಯಸ್ಲಿ? ಏನಾಯಿತು ಅವರಿಗೆ? ದೇ ವರ್ ಥ್ರೋನ್ ಔಟ್ ಆಫ್ ದ ಗಾರ್ಡನ್ ಆಫ್ ಈಡನ್. ಅವರ ಮೇಲೆ ಶಾಪ ಬಂತು. ಆ ಶಾಪ ಕಂಟಿನ್ಯೂ ಆಯಿತು. ಯೇಸು ಸ್ವಾಮಿ ಬಂದು ಆ ಶಾಪವನ್ನು ಮುರಿಬೇಕಾಯಿತು. ಪ್ರಿಯರೇ, ಇವತ್ತು ನಾವು ಯೇಸು ಸ್ವಾಮಿಯ ಮಕ್ಕಳಾದ ಕಾರಣ ವಿ ಆರ್ ನಾಟ್ ಅಂಡರ್ ದ ಕರ್ಸ್, ಬಟ್ ದ ಕರ್ಸ್ ಕೇಮ್ ಬಿಕಾಸ್ ದೇ ಡಿಸೊಬೇಡ್ ದ ವರ್ಡ್ ಆಫ್ ಗಾಡ್. ಲೆಟ್ ಮೀ ಚೆಕ್ ಮೈ ಲೈಫ್, ನಾಟ್ ಅದರ್ಸ್. We are so quick to say, you are this and you are that and you are that. What about me? ನನ್ನ ಬಗ್ಗೆ ನಾನು ಇವತ್ತು ದೇವರ ಮುಂದೆ, ದೇವರೇ ನಿಮ್ಮ ಮಾತುಗಳನ್ನು ನಾನು ಹಗರವಾಗಿ ತಗೊಳ್ತಾನೋ, ನಾನು ಅದನ್ನು ಸೀರಿಯಸ್ ಆಗಿ ತಗೊಳ್ತಾನೋ, ನಾವು ಒಂದು ನಿರ್ಧಾರ ಮಾಡುವ.